ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಯೋಗ ದರ್ಶನದ ಮುಂದಿನ ಭಾಗ. ಈಗಾಗಲೇ ಯಮಾಂಗದ ಪೈಕಿ ಅಹಿಂಸೆ ಮತ್ತು ಸತ್ಯವನ್ನ ಕುರಿತು ವಿಚಾರ ಮಾಡಲಾಯಿತು. ಈಗ ಅಸ್ಥೇಯ ಅನ್ನೋ ವಿಷಯ, ಅಷ್ಟಾಂಗ ಯೋಗದ ಪೈಕಿ ಯಮಾಂಗದ ಬಗ್ಗೆ ಅಧ್ಯಯನ ನಡೆದದ. ಸ್ಥೇಯ ಅಂತಂದ್ರೆ ಯಾರು ಚಾಲು ಅದ ನೋಡ್ರಿ, ಬಂದ್ ಮಾಡ್ರಿ. ಸ್ಥೇಯ ಅಂತಂದ್ರೆ ಕಳ್ಳತನ ಮಾಡೋದು, ಕದಿಯುವುದು. ಅಸ್ಥೇಯ ಅಂತಂದ್ರೆ ಕದಿಯದಿರೋದು. ತನಗೆಷ್ಟೇ ಆಪತ್ತು ಬರಲಿ ಹೆರರ ಧನಕ್ಕೆ ಆಶಿಸದಿರುವುದು. ಇನ್ನೊಬ್ಬರ ಧನಕನಕಾದಿಗಳ ಮೇಲೆ ಆಸೆ ಪಡಬಾರದು. ತನಗೆಷ್ಟೇ ಕಷ್ಟ ಬಂದದಂತೇಳಿ ಕಷ್ಟ ಬಂದದಂತೇಳಕ್ಕೆ ಕಳ್ಳತನ ಮಾಡೋದಿರಲ್ಲ. ಮನುಷ್ಯ ಈ ರೀತಿ ಇನ್ನೊಬ್ಬರ ಧನಕನಕಾದಿಗಳಿಗೆ ಆಸೆ ಪಡಬಾರದು. ಕಸ್ಯ ಸ್ವಿತ್ ಧನಂ. ಕಸ್ಯ ಸ್ವಿತ್ ಧನಂ ಅಂತಂದ್ರ ಈ ವಿಶ್ವದಲ್ಲಿ ತುಂಬು ತುಳುಕುವ ಈ ಎಲ್ಲ ಧನವಾದರೂ ಯಾರದು? ಭೂಮಿ, ಹೇಮ, ಕಾಮಿನಿ, ಇದರಲ್ಲಿ ನಿನ್ನದು ಯಾವುದು? ಅವನ್ನೆಲ್ಲ ಇವತ್ತ ಪರಮಾತ್ಮ ಭೂಮಿ, ಜಲ, ಅಗ್ನಿ, ಐಶ್ವರ್ಯ ಏನಿರೋದೆಲ್ಲ ಆ ಅಖಂಡ ದೇವನ ಸ್ವತ್ತು. ಅಖಂಡ ದೇವನ ಸ್ವತ್ತು ಅಂತಂದ್ರೆ ನೋಡ್ರಿ ಹೆಂಗದಿದು. ಅಖಂಡ ದೇವ ಯಾರು? ನಿಮ್ಗೆ ಬಿಟ್ಟದ ನೀನು? ನೀವು ಅಖಂಡ ದೇವನ ಸ್ವರೂಪ ಆದ್ರಿ ಅಂತಂದ್ರ ಇಡೀ ವಿಶ್ವ ನಿಮ್ಮ ಸ್ವತ್ತಾಗ್ತದ. ಆ ಅಖಂಡ ದೇವನ ಸ್ವರೂಪ ಬಿಟ್ಟು ನೀವು ಬಿಂಬ ಹೋಗಿ ಪ್ರತಿಬಿಂಬನೇ ನಾನು ಅಂತೇಳಿ ಜೀವನೇ ನಾನು ಅಂದ್ರೆ ಅಂತಂದ್ರ ಏನಾಗ್ಬಿಡ್ತದ? ಅದು ಪರಮಾತ್ಮನ ಸ್ವತ್ತಿಗಾಗಿ ನಾವು ಬಾಯಿ ತೆರೆಯಂಗಾಗ್ತದೆ. ಎರಡೂ ನಮ್ಮೊಳಗೆ ಅದಾವ. ಜೀವ ಆಯ್ತಂತಂದ್ರೆ ಅದು ಜೀವನದಲ್ಲದು, ಪರಮಾತ್ಮನ ಸ್ವತ್ತು. ಈ ಪರಮಾತ್ಮ ಸ್ವರೂಪನೇ ನೀವಾದ್ರಿ ಅಂತಂದ್ರೆ ಅದು ನಿಮ್ಮದೇ ಸ್ವತ್ತಾಗ್ತದೆ. ಅದಕ್ಕೆ ಆ ಅಖಂಡ ದೇವನ ಸ್ವತ್ತು. ಹೀಗಿರುವಾಗ ನನ್ನ ಧನ, ನನ್ನ ಕನಕ, ನನ್ನ ಭೂಮಿ ಎಂದು ಹೇಳುವುದು ಇದು ಯಾರಿಗೆ ಮೂರ್ಖತನ? ಇದು ಚಿದಾಭಾಸನಾಗಿ ನನ್ನ ಧನ ಅನ್ನೋದು ಮೂರ್ಖತನ. ವಾಚ್ಯಾರ್ಥದಾಗ ನಾನು ನನ್ನದು ಅಂದ್ರೆ ಮೂರ್ಖತನ. ಲಕ್ಷ್ಯಾರ್ಥದ ನಾನು ನನ್ನದು ಅಂದ್ರೆ ಈಗ ಶ್ರೀಕೃಷ್ಣ ಭಗವದ್ಗೀತೆ ಒಳಗ ನಾನು ನನ್ನದು ಅಂತಾನು. ಅದು ಮೂರ್ಖತನ ಆಗ್ತದೆ ಕೃಷ್ಣನಲ್ಲಿ. ಯಾಕಂದ್ರೆ ಕೃಷ್ಣ ಲಕ್ಷ್ಯಾರ್ಥದಾಗ ನಾನು ಅಂತಾನೆ. ಇಲ್ಲಿ ನಾನು ನನ್ನದು ಅನ್ನೋದು ಏನದ, ಇದು ಮೂರ್ಖತನ ಅಂತಾರ. ಅಂದ್ರೆ ಇದು ವಾಚ್ಯಾರ್ಥದಾಗ ನಾನು ನನ್ನದು ಅಂದ್ರೆ ಮೂರ್ಖತನ. ತಿಳ್ಲಕತ್ತದ್ರಿ ಇದು. ನಾನು ಅನ್ನೋದ್ರ ಎರಡು ರೀತಿ. ಆಭಾಸತ್ವದ ನಾನು, ಕೂಟಸ್ಥನ ನಾನು. ಕೂಟಸ್ಥನ ನಾನು ಆಜ್ಞೆ ಅಂತಂದ್ರೆ ಲಕ್ಷಾರ್ಥದಲ್ಲಿ ಕೃಷ್ಣ ಹೇಳಿದಂಗ ಆಗ್ತದ. ಭಗವದ್ಗೀತೆ ಹೇಳಿದ್ದು ಕೂಟಸ್ಥನ ನಾನತ್ವದಲ್ಲಿ, ಆಭಾಸನ ನಾನತ್ವದಲ್ಲಿ ಅಲ್ಲ. ಅಜ್ಞಾನಿ ಜೀವರುಗಳು ನಾನು ನನ್ನದು ಅಂತಾರ, ಆಭಾಸನ ನಾನತ್ವ, ವಾಚ್ಯಾರ್ಥದ ನಾನತ್ವ. ಅವನ್ನೆಲ್ಲ ಇತ್ತವ ಪರಮಾತ್ಮ. ಭೂಮಿ, ಜಲ,
ಅಗ್ನಿ, ಐಶ್ವರ್ಯ ಏನಿರುವುದೆಲ್ಲ ಆ ಅಖಂಡ ದೇವನ ಸ್ವತ್ತು. ಹೀಗಿರುವಾಗ ನನ್ನ ದನ, ನನ್ನ ಕನಕ, ನನ್ನ ಭೂಮಿ ಎಂದು ಹೇಳುವುದು ಎಂಥ ಮೂರ್ಖತನ. ಅನ್ಯರ ಧನವನ್ನು ಅಪಹರಿಸುವಂತಿರಲಿ, ತಾನು ಸಂಪಾದಿಸಿದಾದರೂ ತನ್ನದೇ. ನೋಡ್ರಿ ಹೆಂಗದ, ನೀವು ಗಳಿಸಿದ್ದನು ನಿಮ್ಮದಲ್ಲ, ಬೇರೆಯವ್ರು ಗಳಿಸಿದ್ದು ಕಳ್ತನ ಮಾಡೋದು ಅದು ಬಹಳ ದೂರದ ಮಾತಾಯ್ತು. ನೀವು ಗಳಿಸಿದ್ದು ನಿಮ್ಮದಲ್ಲ. ಅನ್ಯರ ಧನವನ್ನು ಅಪಹರಿಸುವುದು ಒಂದು ಕಡೆ ಇರಲಿ, ಆದರೆ ತಾನು ಸಂಪಾದಿಸಿದಾದರೂ ತನ್ನದೇ. ಎಲ್ಲ ದೇವನ ರೂಪವೆಂದೇ ಮೇಲೆ ತನ್ನದೇನಿದೆ? ಎಲ್ಲ ಅಖಂಡ ಬ್ರಹ್ಮಂದಿದ್ಮೇಲೆ ಈ ಆಭಾಸ ಜೀವ ನಿಂದೇನದಪ್ಪ ಇಲ್ಲಿ? ತಾನು ದೇವನ ಕೈಗೊಂಬೆ. ಈ ಬುದ್ಧಿ ದೃಢವಾದರೆ ಅದು ಅಸ್ಥೇಯ. ಅವ ಪರಮಾತ್ಮ, ನಾನು ಅವನ ಕೈಗೊಂಬೆ ಅಂತ ಈ ಜೀವ ತಿಳಿದನು ಅಂತಂದ್ರ ಅದು ಅಸ್ಥೇಯ. ಇದನ್ನ ಬಿಟ್ಟು ಪರಮಾತ್ಮನದು ಅನ್ನೋದು ಬಿಟ್ಟು ನಂದೇ ಅಂತನಲ್ಲ, ನಾನು ಅಂತನ ನನ್ನದಂತನಲ್ಲ ಈ ಜೀವ, ಇದು ಸ್ಥೇಯ. ಈ ಅಸ್ಥೇಯದ ಪುರುಷನು ಬಿಡದೇ ಕರ್ಮ ಮಾಡುತ್ತಾನೆ, ಆದರೆ ಕರ್ಮದಿಂದ ದೊರೆಯುವ ಫಲದ ಆಸೆ ಅವನಿಗಿಲ್ಲ. ಅವನಿಗೆ ಗೀತೆ ನಿಷ್ಕಾಮ ಕರ್ಮೆ ಎಂದು ಕರೆದಿದೆ. ಈ ಭಗವದ್ಗೀತೆ ಏನಂತದ ಅಂತವನಿಗೆ ನಿಷ್ಕಾಮ ಕರ್ಮಿ ಅಂತ ಕರೀತಾರೆ. ನಾವೆಲ್ಲ ಇಂಥ ನಿಷ್ಕಾಮ ಕರ್ಮಿಗಳಾದರೆ ನಾವಿರುವ ಜಗ ಸ್ವರ್ಗವಾಗುವುದು, ನಮ್ಮ ಬಾಳೆಲ್ಲ ಶಾಂತಿಯ ತಾಣವಾಗುವುದು. ಬಸವಣ್ಣವ್ರ ವಚನ ಅದಲ್ರಿ, ಹೊನ್ನಿನೊಳಗೊಂದು ಹೊರೆಯ, ವಸ್ತ್ರದೊಳಗೊಂದು ಎಳೆಯ, ಅನ್ನದೊಳಗೊಂದು ಅಗುಳ, ಇಂದಿಂಗೆ ನಾಳಿಂಗೆ ಬೇಕೆಂದು ಕುದಿದೆನಾದರೆ ನಿಮ್ಮ ಹಣೆ ನಿಮ್ಮ ಪ್ರಮತರಾಣೆ ಕೂಡಲ ಸಂಗಮ ದೇವ ಅಂತಾರಲ್ಲ, ಹಂಗೆ. ಆದರೆ ಇಂದು ಸ್ಥಿತಿ ಹಾಗಿಲ್ಲ, ಎಲ್ಲ ವಿಪರೀತ, ಅಪೋಸಿಟ್ ಆಗಿಬಿಟ್ಟದು. ಗಳಿಸುವಿಕೆಯೇ ಜೀವನದ ಗುರಿಯಾಗಿದೆ, ಧನವೇ ಜೀವನದ ಉಸಿರಾಗಿದೆ. ಸಿರಿವಂತರು ಬಡವರ ದೈಹಿಕ ಶಕ್ತಿಯನ್ನ ತಮ್ಮ ಸೌಖ್ಯಕ್ಕೆ ವಿನಿಯೋಗಿಸುತ್ತಿದ್ದಾರೆ. ಅವರ ಧನ ಭೂಮಿಗಳನ್ನೆಲ್ಲ ಅನ್ಯಾಯವಾಗಿ ಅಪಹರಿಸುತ್ತಿದ್ದಾರೆ. ಬಡವರು ದಿನವಿಡೀ ದುಡಿದು ಅನ್ನವಿಲ್ಲದೆ ಬಳಲುತ್ತಿರುವಾಗ ಇವರು ಹಂಸತೂಲಿಕೆಯಲ್ಲಿ ಹಾಯಾಗಿ ಪಬಡಿಸುತ್ತಿದ್ದಾರೆ. ಬಡವರ ರಕ್ತ ಹೀರಿ ಬಾಳುವ ಈ ಸಿರಿವಂತರೇ ಯಾರಪ್ಪ ಅಂದ್ರೆ ಇವರೇ ನಿಜವಾದ ಚೋರರು. ಬಡವರ ರಕ್ತ ಹೀರಿ ತಾವು ಮಜಾ ಮಾಡ್ಲಿಕ್ಕತ್ತಾರಲ್ಲ, ಅವರೇ ನಿಜವಾದ ಚೋರರು, ಕಳ್ಳರು. ಇವರ ನೆರಳು ದೇಶದ ತುಂಬ ಬಿದ್ದಿದೆ. ಇಡೀ ದೇಶದ ತುಂಬ ಇಂಥವ್ರಿಗೆ ತಯಾರಾಗಿಬಿಟ್ಟರು. ಸಿಪಾಯಿಯಿಂದ ಮಹಾಮಂತ್ರಿಯವರೆಗೆ ಎಲ್ಲರೂ ದೇಶದ ಧನ ಹೀರುತ್ತಿದ್ದಾರೆ. ತಮ್ಮ ಹೆಂಡಿರ ಮಕ್ಕಳ ಸೌಖ್ಯ ಬಯಸುತ್ತಿದ್ದಾರೆ. ಭ್ರಷ್ಟಾಚಾರ ಈ ಸ್ಥೇಯಕ್ಕೊಂದು ಹೊಸ ಹೆಸರು. ಕಳ್ಳತನಕ್ಕೆ ಭ್ರಷ್ಟಾಚಾರ ಅಂತಾರ, ಇದಕ್ಕೊಂದು ಹೊಸ ಹೆಸರು. ಭ್ರಷ್ಟಾಚಾರ ಅಂದ್ರೆ ಏನು ಅಂದ್ರೆ ಕಳ್ಳತನ, ಮತ್ತಿನ್ನೇನಿಲ್ಲ. ಹೀಗೆ ಮಹಾಮಂತ್ರಿಗಳ ಚೋರರಾದ ಮೇಲೆ ಎಲ್ಲಿ ಬಂದೀತು ದೇಶದ ಏಳಿಗೆ, ದೇಶದ ಉನ್ನತಿ, ವಿಶ್ವ ಶಾಂತಿ? ಅಸ್ಥೇಯ ಗುಣ ನಮ್ಮಲ್ಲಿ ನೆಲೆಗೊಂಡಾಗ ಮಾತ್ರ ನಿಜ ಸೌಖ್ಯ. ಎಷ್ಟು ಧೈರ್ಯವಾಗಿ ಬರ್ದಾರ ನೋಡ್ರಿ ಸಿದ್ದೇಶ್ವರ ಸ್ವಾಮಿಗಳಿಗೆ ಮಾತ್ರ. ಅದಕ್ಕೆ ದೊಡ್ಡವರು ಯಾರು ಆದರ್ಶವಾಗಿರ್ಬೇಕು, ಅವರೇ ಕಾಳರಾದ್ಮೇಲೆ ದೇಶ ಎಲ್ಲಿ ಉನ್ನತಿ ಆಗ್ತದ, ಎಲ್ಲಿ ಸದ್ಗತಿ ಸಿಗ್ತದ ಅಂತೇಳಿ ಚಿಂತನೆ ಮಾಡಿ ಮುಂದೇನಾಯ್ತು, ಕಳ್ಳತನ ಮಾಡಬಾರದು. ಯಾರು ಈ ಅಷ್ಟಾಂಗ ಯೋಗಿಗಳು ಕಳ್ಳತನ ಮಾಡಬಾರದು ಅನ್ನೋದ್ರ ಬಗ್ಗೆ ಹೇಳಿ ಮುಂದೆ ಬ್ರಹ್ಮಚರ್ಯ, ನಾಲ್ಕನೇದು ಬ್ರಹ್ಮಚರ್ಯ. ಬ್ರಹ್ಮಚರ್ಯ ಅಂತಂದ್ರೆ ಬ್ರಹ್ಮನಂತೆ ನಿರ್ವಿಕಾರಿಯಾಗಿ ಇರುವುದೇ ಬ್ರಹ್ಮಚರ್ಯ. ಬ್ರಹ್ಮನಂತೆ ನಿರ್ವಿಕಾರಿಯಾಗಿರೋದು, ಸುಖ ದುಃಖ, ಲಾಭ ಹಾನಿ, ಆರೋಗ್ಯ ಅನಾರೋಗ್ಯ, ಹುಟ್ಟು ಸಾವು, ಏನಾದ್ರೂ ನಿರ್ವಿಕಾರಿಯಾಗಿದ್ರು ಅಂತಂದ್ರೆ ಅದೇ ಬ್ರಹ್ಮಚರ್ಯ. ವಿಷಯಗಳು ಪ್ರಾಪ್ತವಾಗಲಿ ಅಥವಾ ಅಳಿದು ಹೋಗಲಿ, ಅವುಗಳ ಭಾವವಿಲ್ಲದೆ ಸದಾ ಬ್ರಹ್ಮಮಯವಾಗಿ ಇರೋದು ಬ್ರಹ್ಮಚರ್ಯ.
ವಿಷಯಗಳು ಇರಬಹುದು, ಇಲ್ಲದೆ ಇರಬಹುದು. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧದ ಸುಖ ಇರಬಹುದು, ಇಲ್ಲದೆ ಇರಬಹುದು. ಅವುಗಳು ಬೇಕು ಅನ್ನೋ ಭಾವ ಏನು ಇರ್ಲಾರ್ದಂಗ ಇದ್ರು ಅಷ್ಟೇ, ಇಲ್ಲಂದ್ರು ಅಷ್ಟೇ, ತನ್ನೊಳಗೆ ತಾನಿದ್ದನಂದ್ರೆ ಅದೇ ಬ್ರಹ್ಮಚರ್ಯ. ಬ್ರಹ್ಮಚರ್ಯಕ್ಕೆ ನೋಡ್ರಿ ಎಷ್ಟು ಹೊಸ ಅರ್ಥ ಕೊಡ್ಲಕತ್ತಾರ. ಇದು ಅತ್ಯಂತ ಶ್ರೇಷ್ಠ. ಈ ಸ್ಥಿತಿಗೆ ಮುಟ್ಟಲೆಂದೇ ಸಾಧಕ ಬ್ರಹ್ಮಚರ್ಯ ವೃತ ಪಾಲಿಸುತ್ತಾನೆ. ತನ್ನ ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ ಹಾಗೂ ಮನಗಳ ಮೇಲೆ ಸ್ವಾಮಿತ್ವ ಸ್ಥಾಪಿಸುತ್ತಾನೆ. ಇಂದ್ರಿಯಗಳನ್ನ ವಿಷಯಗಳೊಂದಿಗೆ ಹೊಂದಿಕೊಳ್ಳಲು ಇವನೆಂದೂ ಬಿಟ್ಟುಕೊಡುವುದಿಲ್ಲ. ಆದ್ದರಿಂದಲೇ ಇವನ ಮನ ಸದಾ ಅವಿಕಾರಿ, ನಿರ್ವಿಕಾರಿ. ನಿಜವಾಗಿ ಬ್ರಹ್ಮಚರ್ಯ ಪಾಲಿಸಬೇಕೆಂಬ ಆದೇಶ ಇಂಥ ಅವಿಕಾರಿ ಸಾಧಕನಿಗಲ್ಲ. ನಿರ್ವಿಕಾರ ಇದ್ದವನಿಗೆ ಏನು ಬ್ರಹ್ಮಚರ್ಯ ಸಾಧಿಸ್ತಾನೆ? ನಿರ್ವಿಕಾರ ಆದವನಿಗೆ ಬ್ರಹ್ಮಚರ್ಯ ಸಾಧಿಸೋದಲ್ಲದು. ವಿಷಯಗಳು ಸಂಪರ್ಕವೇ ಇಲ್ಲವೆಂದಾಗ ಅವನು ಬ್ರಹ್ಮಚಾರಿಯಾಗಿದ್ದೇನೆ ಎಂದರೂ ಅದು ಅಷ್ಟು ಮಹತ್ವದ್ದಲ್ಲ. ಕೇಳಿದ್ರೆ ಈ ಮಾತ? ಮದುವೆ ಮಾಡ್ಕೊಳ್ಳಾರ್ದವರು ಅವ್ರಿಗೆ ಸಂಪರ್ಕನೇ ಇಲ್ಲ ಅಂತಂದ್ಮೇಲೆ ಸಂಪರ್ಕ ಇರ್ಲಾರ್ದವ್ರು ಬ್ರಹ್ಮಚಾರಿ ಆಗಿನ ಅನ್ನೋದು ಅದೇನು ದೊಡ್ಡ ವಿಷಯ ಅಲ್ಲ. ವಿಷಯಗಳ ಸಂಪರ್ಕದ ಅನುಭವ ಇರಬೇಕು. ಹತ್ತಿರದಲ್ಲಿಯೇ ತನಗೆ ಅನುಕೂಲದ ಹೆಂಡತಿ ಮುಂತಾದ ವಿಷಯಗಳು ಇರಬೇಕು. ಅಂಥವರು ಇಂದ್ರಿಯ ನಿಗ್ರಹ ಆಚರಿಸಿದರೆ ಅದೇ ಸತ್ಯವಾದ ಬ್ರಹ್ಮಚರ್ಯ. ಇದೆ ಹೆಂಗದ ನೋಡ್ರಿ, ಕೇಳಿದ್ರ? ನಿಜವಾದ ಬ್ರಹ್ಮಚಾರ್ಯ. ಬಾಗ್ಲಾಗ ವಿಷಯನೇ ಇಲ್ಲ, ನಾ ಬ್ರಹ್ಮಚಾರಿ ಆಗಿನಿ ಅಂತಂದ್ರೆ ಏನದರ ಅರ್ಥ? ಬ್ರಹ್ಮಚಾರಿ ಆಗ್ಬೇಕಂತಂದ್ರೆ ವಿಷಯ ಇದ್ದು ಬ್ರಹ್ಮಚಾರಿ ಆಗೋದು ಬೇರೆ, ವಿಷಯ ಇಲ್ಲದೆ ಬ್ರಹ್ಮಚಾರಿ ಆಗೋದು ಬೇರೆ. ವಿಷಯ ಇರ್ಲಾರ್ದೆ ಬ್ರಹ್ಮಚಾರಿ ಆಗಿದ್ದೇನು ದೊಡ್ಡ ವಿಷಯ ಅಲ್ಲ, ವಿಷಯ ಇಟ್ಕೊಂಡು ಬ್ರಹ್ಮಚಾರಿ ಆಗೋದೇ ದೊಡ್ಡ ವಿಷಯ. ಇದೇ ನಿಜವಾದ ಬ್ರಹ್ಮಚಾರ್ಯ. ಅಂದರೆ ಬ್ರಹ್ಮಚರ್ಯ ಪಾಲಿಸಬೇಕಾದುದು ಯಾರಿಂದ? ಗೃಹಸ್ಥರಿಂದ. ಬಾಲ್ಯತಃ ನಿರ್ವಿಷಯಗಳಾದ ಬ್ರಹ್ಮಚಾರಿಗಳಿಂದ ಅಲ್ಲ. ಗೃಹಸ್ಥರು ಬ್ರಹ್ಮಚರ್ಯ ಆಚರಿಸುವುದು ಹೇಗೆ? ಮತ್ತೆ ಗೃಹಸ್ಥರು ಬ್ರಹ್ಮಚರ್ಯ ಆಚರಿಸೋದ್ರೆ ಏನ್ರಿ? ಮತ್ತಿದೆ ಹೊಸದು ಹೇಳಕತ್ತಿರಲ್ಲ ಅಂತಂದ್ರೆ ಹೇಳ್ತಾರ. ಗೃಹಸ್ಥರು ಬ್ರಹ್ಮಚರ್ಯ ಆಚರಿಸುವುದು ಹೇಗೆ ಅಂತಂದ್ರೆ ವಿಧಿವತ್ತಾಗಿ ಲಗ್ನವಾಗಬೇಕು. ಒಂದೆರಡು ಮಕ್ಕಳು ಹುಟ್ಟಿದೊಡನೆ ಸಚಿಪತಿಗಳಿಬ್ಬರು ತಮ್ಮ ತಮ್ಮಲ್ಲಿ ವೈಷಯಿಕ ಭಾವ ಹಾಗೂ ದೃಷ್ಟಿಯನ್ನು ಬಿಟ್ಟು ಕೊಡಬೇಕು. ತಾಯಿ ಮಕ್ಕಳಾಗಿ ಅಣ್ಣ ತಂಗಿಯರಾಗಿ ಬಾಳಬೇಕು. ಅವರ ಮಧ್ಯದ ಪ್ರಪಂಚಿಕ ಪ್ರೇಮ ಅಳಿದು ಮಧುರವಾದ ವಾತ್ಸಲ್ಯ ಬೆಳೆದು ಬರಬೇಕು. ಅದೇ ನಿಜ ಸಂಸಾರ. ಅವರು ಆಗ ಸಹಯಾತ್ರಿಕರಾಗಿ ದೇವನ ಮಾರ್ಗದಲ್ಲಿ ಸಾಗಬಲ್ಲರು. ವಿಶ್ವದಲ್ಲಿಯ ಕುಟುಂಬಗಳೆಲ್ಲ ಇಂಥ ಪವಿತ್ರ ಬಾಳು ನಡೆಸಿದರೆ ಜಗವು ಸುಖದ ನಿವಾಸವಾಗುತ್ತದೆ. ಬ್ರಹ್ಮಚಾರಿ ಅಂತ ಹೇಳಕ್ಕೆ ಮದುವೆ ಆಗ್ಲಾರ್ದೆ ಇರಬೇಡ್ರಿ. ಮದುವೆ ಆರಿ, ಒಂದೆರಡು ಮಕ್ಕಳು ಹಡ್ಕೋರಿ. ಹಡ್ಕೊಂಡ ಮೇಲೆ ಮುಂದೇನ್ ಮಾಡ್ರಿ? ಕಡಿತನ ಹಂಗೆ ಇರೋದು ಬೇಡ, ನಾವು ಅಣ್ಣ ತಂಗಿ ಇದ್ದಂಗೆ ಇರಮು ಅಂತೇಳಿ ಡಿಸೈಡ್ ಮಾಡಿಕೊಂಡು ವಿಷಯಗಳ ನಿಗ್ರಹ ಮಾಡಿಕೊಂಡು ಮನಸ್ಸನ್ನು ಪರಮಾತ್ಮನ ಕಡೆ ಹರಿಸ್ರಿ ಅಂತ ಹೇಳಿದ್ರು. ಅದು ನಿಜವಾದ ಬ್ರಹ್ಮಚಾರ್ಯ. ಮದುವೆ ಇಲ್ಲ, ಹೆಣ್ಣಿಲ್ಲ, ನಾವು ಬ್ರಹ್ಮಚಾರಿಗಳದೀವ ಅಂತಂದ್ರೆ ಅದು ಏನಂತ ಮಹತ್ವದ ಬ್ರಹ್ಮಚಾರ್ಯ ಅಲ್ಲ. ಹೆಂಗದ? ಅರ್ಥ ಆಯ್ತಾ ಹೇಳಿದ್ದು? ಬ್ರಹ್ಮಚರ್ಯದ ಅರ್ಥ ಆಯ್ತನ್ರಿ ಎಲ್ಲ ಸರಿಯಾಗಿ? ಏನ್ ಅರ್ಥ ಆಯ್ತು? ಮೋಹಕ್ಕೊಳಗಾಗ್ಲಾರ್ದೆ ನಿರ್ಲಿಪ್ತರಾಗಿದ್ರೆ ಅದೇ ನಿಜವಾದ ಬ್ರಹ್ಮಚರ್ಯ. ಗೃಹಸ್ಥರು ಆಚರಿಸುವ ಬ್ರಹ್ಮಚರ್ಯವೇ ನಿಜವಾದ ಬ್ರಹ್ಮಚರ್ಯ. ಸನ್ಯಾಸಿಗಳು ಆಚರಿಸುವ ಬ್ರಹ್ಮಚರ್ಯ ಅಲ್ಲ, ಅದು ಅಷ್ಟು ಮಹತ್ವದ್ದಲ್ಲ.
ಐದನೇದ್ದು ಏನ್ರಿ? ಏನ್ರಿ? ಅಲ್ಲಂತಲ್ಲ, ಅಷ್ಟು ಮಹತ್ವದ್ದು ಅಲ್ಲದು. ಕೃಷ್ಣಾರ್ಪಣ ಅಂತ ಕೇಳಿರ? ಕೃಷ್ಣಾರ್ಪಣ ಅಂದ್ರ ಅಂತ ಏನ್ ಹೇಳ್ರಿ? ಏನ್ ಕೃಷ್ಣಾರ್ಪಣ ಅಂದ್ರ? ಪರಮಾತ್ಮಗೆ ಅರ್ಪಿಸೋದಂದ್ರೆ ಹೆಂಗದ ಗೊತ್ತಾ? ಒಬ್ಬ ಬ್ರಾಹ್ಮಣ ಜುಟ್ಟ ಬಿಟ್ಕೊಂಡು ಬುಟ್ಟ್ಯಾಗ ಹಿಟ್ಟು ಬೀಸ್ಕೊಂಡು ಹೊಂಟಿದ್ನಂತ. ಒಂದು ಬುಟ್ಟಿ, ಬಿದಿರು ಬುಟ್ಟ್ಯಾಗ ಹಿಟ್ಟು ಬೀಸ್ಕೊಂಡು ತಲೆ ಮೇಲೋ ಹೆಗಲ ಮೇಲೆ ಇಟ್ಕೊಂಡು ಹೊಂಟಿದ್ನಂತ. ಜಗ್ಗಿ ಬರ್ರತ್ ಗಾಳಿ ಬೀಸ್ಲಕತ್ತನ, ಆ ಬುಟ್ಟ್ಯಾನ ಹಿಟ್ಟೆಲ್ಲ ಗಾಳಿಗೆ ಹಾರಿ ಹೋಗ್ಲಕತ್ತಿತ್ತಂತ. ಅದು ಮುಚ್ಚಲಕ್ಕ ಅವನ ಬಲ್ಲಿ ಏನು ಇದ್ದಿದ್ದಿಲ್ಲ ಅಂತ. ಅನಿವಾರ್ಯವಾಗಿ ಅದು ಹಿಟ್ಟು ಹೋಗೋದಕ್ಕೆ ಅವ ಏನು ಮಾಡಕ್ಕಾಗಲ್ಲ. ಅದಕ್ಕೆ ಅವ ಏನ್ ಅನ್ಲಕತ್ನಂತ, ಕೃಷ್ಣಾರ್ಪಣ ಕೃಷ್ಣಾರ್ಪಣ ಅನ್ಲಕತ್ನಂತ. ಏನು ಮಾಡಕ್ಕೆ ಇಲ್ಲ ಅವನ ಬಲ್ಲಿ, ಸುಮ್ಮನೆ ಕೃಷ್ಣಾರ್ಪಣ. ಕೃಷ್ಣನೂ ಇಲ್ಲ, ಅರ್ಪಣನೂ ಇಲ್ಲ, ಗಾಳಿಗೆ ಹಾರಿ ಹೋಲಕತ್ತು. ಹೆಂಡ್ರಿಲ್ಲ, ಮಕ್ಕಳಿಲ್ಲ, ಎದರ್ ಬ್ರಹ್ಮಚಾರಿ? ಹೆಂಡ್ರ ಮಕ್ಕಳು ಇದ್ದವ್ರು ಬ್ರಹ್ಮಚಾರಿ. ನೆಕ್ಸ್ಟ್ ಕ್ಷಮ. ಐದನೇದ್ದು ಕ್ಷಮ. ತಗೊಳಮ್ಮ, ನಾಳೆ ತಗೊಳಮ್ಮ, ಸಾಕ? ಸಾಕು ಬಿಡಮ್ಮ, ಸಾಕು, ಇಷ್ಟೇ ಸಾಕು. ಬ್ರಹ್ಮಚರ್ಯ ಅನ್ನೋದು ಅಂತ ತಿಳಿತು, ಅಸ್ಥೇಯ ಅನ್ನೋದು ಅಂತ ತಿಳಿತು, ಸಾಕು. ಮತ್ ನಾಳೆ ಕ್ಷಮ ತಗೊಳಮ್ಮ. ಕ್ಷಮ ಸ್ವಲ್ಪ ಸ್ವಲ್ಪ, ಒಂದು 10 ನಿಮಿಷ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣು ಶರಣಾರ್ಥಿ. ಎಲ್ಲರಿಗೂ ಶರಣು ಶರಣಾರ್ಥಿ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಎಲ್ಲ ಮಹತ್ವ